ನಮಸ್ಕಾರ, ಹೇಳಿ ಸರ್. ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ಪುಂಡೀಶ್ ನಗರ ಕ್ಷೇತ್ರದಲ್ಲಿ ಕುಶಾಲ್ ನಗರ್ ವಾರ್ಡ್ ನಂಬರ್ 31 ಸೌಕಾರ್ ಲೈನಲ್ಲಿ ಇದ್ದೀವಿ. ಇಲ್ಲಿ ಒಂದು 15 ವರ್ಷದಿಂದ ಈ ಸಮಸ್ಯೆ ಇತ್ತು, ಇಲ್ಲಿ ಸ್ಯಾನಿಟರಿ ಸಮಸ್ಯೆ ಇಲ್ಲಿ ಭಾಳ ಇತ್ತು. ಆಮೇಲೆ ಬೋರ್ವೆಲ್ ನೀರಿರಲಿಲ್ಲ. ಅದು ನಮ್ಮ ಶಾಸಕರಾದ ಸನ್ಮಾನದ ACC ಸಾಹೇಬರ ನೇತೃತ್ವದಲ್ಲಿ ನಾವು ಇಲ್ಲಿ ವೀಕ್ಷಣೆ ಮಾಡಿದ ಮೇಲೆ ಇಲ್ಲಿ ಬೂತ್ ಪ್ರೆಸಿಡೆಂಟ್ ಇದ್ದರು, ಲೋಕಲ್ ಲೀಡರ್ ಇದ್ದರು, ವಿಜಯ್ ಅಂತ ಬೂತ್ ಪ್ರೆಸಿಡೆಂಟ್, ಲೋಕಲ್ ಲೀಡರ್ಗಳೆಲ್ಲ ಎಲ್ಲ ಸೇರಿ ನಾವು ಈ ತೀರ್ಮಾನ ತಗೊಂಡು ಇದು ಸಾಹೇಬರಿಗೆ ತಿಳಿಸಿ ಸಾಹೇಬರ ಫಂಡಿಂದ ಈ ಸ್ಯಾನಿಟರಿ ಲೈನ್ ಕೆಲಸ ನಡೀತಾ ಇದೆ 5 ಬೀದಿಗೆ ಮತ್ತು ಬೋರ್ ಪೈಪ್ ಲೈನ್ ತಗೊಂಡ್ಬಂದು ಬೋರ್ ಲೈನ್ ಕೂಡ ಹಾಕಿದ್ದೀವಿ. ನಾವು ವೀಕ್ಷಣೆ ಮಾಡ್ಬೋದು. ಇಲ್ಲಿ ಬಹಳ ಸಮಸ್ಯೆ ಇತ್ತು. ಇಲ್ಲಿ 8 ಅಡಿ ಸಂದು ಇದು, 8 ಅಡಿ 10 ಅಡಿ ಸಂದಿದ್ದು. ಇಲ್ಲಿ ಯಾವ ಗಾಡಿ ಬರಲ್ಲ. ಇಲ್ಲಿ ಬಹಳ ಸಮಸ್ಯೆ ಇತ್ತು. ಇಲ್ಲಿ ಈ ಸಮಸ್ಯೆ ವೀಕ್ಷಣೆ ಮಾಡಿ ನಮ್ಮ ವಿಜಯ್ ಅವರು ಬಂದಿದ್ರು. ನಾವು ಎಲ್ಲ ಸೇರಿ ಎಲ್ಲ ಇಲ್ಲಿ ಸ್ಯಾನಿಟರಿ ಕೆಲಸ ತಾವು ನೋಡ್ಬೋದು. 5 ಬೀದಿಗೆ ಈ ಥರ 5 ಬೀದಿಗೆ ನಾವು ಸ್ಯಾನಿಟರಿ ಇಲ್ಲಿ ಮುಂದೆ ನೋಡ್ಬೋದು. ತಾವು ಇಲ್ಲಿ ಮುಂದೆ ನೋಡ್ಬೋದು ನೀವು. ಇಲ್ಲಿ ಈ ಥರ 5 ಬೀದಿಗೆ ನಾವು ಸ್ಯಾನಿಟರಿ ಕೆಲಸವನ್ನು ಮಾಡಿ ಎಲ್ಲ ಜನಕ್ಕೆ ಅನುಕೂಲ, ಯಾವ ಥರ ಅನುಕೂಲ ಆಗ್ತದೆ ಅನುಕೂಲ ಮಾಡಿ ನಾವು ಕೊಟ್ಟಿದ್ದೀವಿ. ಜನಕ್ಕೆ ಇವಾಗ ಭಾಳ ಸಮಸ್ಯೆ ಬಗೆಹರಿಸಿದ್ದೀವಿ ನಾವು. ಈ ಸಂದರ್ಭದಲ್ಲಿ ಸನ್ಮಾನದ ಶ್ರೀ AC ಶ್ರೀನಿವಾಸ್ ಸಾಹೇಬರಿಗೆ ನಾವು ಭಾಳ ಧನ್ಯವಾದವನ್ನು ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ಯಾಕಂದರೆ ನಾವು ಹೇಳಿದ ತಕ್ಷಣ ಸರ್ ಈ ಥರ ಇಲ್ಲಿ ಸಮಸ್ಯೆ ಇದೆ ಅಂದ್ಬಿಟ್ಟು ಹೇಳಿದ ತಕ್ಷಣ ಅವರು ಸ್ವತಃ ಇಂಜಿನಿಯರ್ ಕಳಿಸಿ ನಾವು ಇಂಜಿನಿಯರ್ ಜೊತೆ ಬಂದು ನಮ್ಮ ವಿಜಯ್ ಅವರು ಬಂದು ಎಲ್ಲ ತಪಾಸಣೆ ಮಾಡಿ ಏನು ಸಮಸ್ಯೆ ಇದೆ, ಸ್ಯಾನಿಟರಿ ಸಮಸ್ಯೆ ಇರ್ಬೋದು, ಬೋರ್ ನೀರು ಸಮಸ್ಯೆ ಇರ್ಬೋದು, ಎಲ್ಲ ನೋಡಿ ಇಲ್ಲಿ ಗ್ರ್ಯಾಂಡ್ ಮಾಡಿ ಇಲ್ಲಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಬೋರ್ ಲೈನ್ ಕೆಲಸ ಫಿನಿಶ್ ಆಯಿತು. ಇವಾಗ ಸ್ಯಾನಿಟರಿ ಲೈನ್ ಕೆಲಸ ಇದೆ. ನೆಕ್ಸ್ಟು ಇದು ಹಾಕ್ಬಿಟ್ಮೇಲೆ ಈ ಮಣ್ಣೆಲ್ಲ ವೇಸ್ಟ್ ಮಣ್ಣೆಲ್ಲ ಎದ್ಬಿಟ್ಟು ಈ ಸಮಸ್ಯೆ ರೋಡನ್ನು ಮಾಡಿಕೊಡೋಕ್ಕೆ ಹೇಳಿದ್ದಾರೆ ಸಾಹೇಬರು. ಅದಕ್ಕೂ ಇಂಜಿನಿಯರ್ಗೆ ನಾವು ಮಾತಾಡಿದ್ದೀವಿ.